ಮಹಾತ್ಮ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೀಗೆ ಒಂದು ಭ್ರಮೆಯನ್ನು ಹುಟ್ಟಿಸಿ ಮಹಾತ್ಮ ಹೆಸರು ಕೊಟ್ಟಿದ್ದು ಯಾರು ಅದನ್ನು ಹೇಳಿ ಅಂತಾರಲ್ಲ. ನಾನು ಹೇಳ್ತಿದ್ದು ಅಂಬೇಡ್ಕರ್ಗೆ ಯಾವ ಸ್ವಾರ್ಥ ಇತ್ತು? ಗಾಂಧಿ ಸ್ವಾರ್ಥಿಯಾಗಿರಲಿಲ್ವಾ? ಸುಭಾಷ್ ಚಂದ್ರ ಬೋಸ್ಗೆ ಗುಣ ಇಟ್ಟಿರಲಿಲ್ವಾ? ಅವರೆಲ್ಲ ಪದಾಧಿಕಾರಿಗಳನ್ನು ರಾಜೀನಾಮೆ ಕೊಡಿಸಿ ಅವರು ರಾಜೀನಾಮೆ ಕೊಡುವಂಗೆ ಮಾಡಿಲ್ವಾ? ಅವರ ಸಾವಿನ ಮಿಸ್ಟ್ರಿಯನ್ನು ಮುಚ್ಚಿಡಲಿಲ್ವಾ? ಮುಂದಿನ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ಎಲ್ಲ ಹೊಗಳ್ತಾರೆ. ಓಡಿ ಹೋದ ಗಾಂಧಿ ಹತ್ರ ಓಡಿ ಹೋದ ನೆಹರು ಬ್ಲ್ಯಾಕ್ ಮೇಲ್ ಮಾಡಿ ನಾವು ದೇಶದ್ರೋಹಿಗಳು, ಮೊದಲು ತಲೆ ಇಲ್ಲಿರಬೇಕು, ಇದು ಮಾತಾಡಬೇಕು. ಟಿಪ್ಪು ನಿಜ ಕನಸುಗಳು ಬಂದ ಮೇಲೆ ಇನ್ನೊಮ್ಮೆ ಧೈರ್ಯ ಮಾಡಲಾರರು ಸಿದ್ದರಾಮಯ್ಯ. ಯಾವ ಮುಸಲ್ಮಾನನು ಕೇಳಿರಲಿಲ್ಲಲ್ಲ. ಕುರಾನ್ ಒಳ್ಳೆಯ ಅಂಶಗಳಿದೆ, ಕೆಟ್ಟ ಅಂಶಗಳು ಇದೆ. ತನ್ನ ಖಡ್ಗದಲ್ಲಿ ಕುರಾನಿನ ಉಲ್ಲೇಖಗಳನ್ನು, ಈ ಖಡ್ಗ ಕಾಫೀರ್ ಅಂದರೆ ಯಾರು? ಇಸ್ಲಾಮನ್ನು ನಂಬದವರು. ನನ್ನ ಸ್ವತಃ ಅಜ್ಜನನ್ನೇ ಮತಾಂತರ ಮಾಡಿದ ಒಂದು ನನ್ನ ಮುಂದೆ ಕಣ್ಣ ಬಂದಿರುವಾಗ ನಾನು ಟಿಪ್ಪು ನಿಜ ಕನಸುಗಳು ಬರದೆ ಗೊತ್ತಿಲ್ಲ. ನನ್ನ ಮಗನಿಗೆ ಗೊತ್ತಿಲ್ಲ, ನಾನು ಬೇರೆ ಯಾಕೆ ಇನ್ನೊಬ್ಬನ ಮಗನನ್ನು ಹೇಳಿ? ನನ್ನ ಮಗನಿಗೆ ಗೊತ್ತಿಲ್ಲ. ಇವರಿಗೆಲ್ಲ ಇವ್ರಿಗೆ ಜೈಲು ಗೊತ್ತಾ? ಅಪ್ಪನ ಹೆಸರಿನಲ್ಲಿ ಚುನಾವಣೆ ಬಂದವರು ಮಧು ಬಂಗಾರಪ್ಪ ಮತ್ತೆ ಪ್ರಿಯಾಂಕಾ ಖರ್ಗೆ ಹೇಳಿ ಅಂತ ಯಾವ ಬಾಯಲ್ಲಿ ಕರೀತಾರೆ? ಇವ್ರದ್ದು ಸಾಧನೆ ಅವರ ರೋಮಕ್ಕೆ ಸಮ ಇಲ್ಲಲ್ಲ. ವೀರ ಸಾವರ್ಕರ್ರ ರೋಮಕ್ಕೆ ಸಮ ಇಲ್ಲ. ಅವರ ಹೆಸರೆತ್ತಲಿಕ್ಕೆ ಯೋಗ್ಯತೆ ಇಲ್ಲದ ಈ ನೀಚ ಜನ ಅಂಬೇಡ್ಕರನ್ನ ಏನು ಹೇಳಿದ್ದಾರೆ? ನಿಜವಾಗಿ ಅಂಬೇಡ್ಕರ್ ಸ್ವತಃ ಬರೆದಿರೋ ಪುಸ್ತಕಗಳು, ಅಂಬೇಡ್ಕರ್ ಮಾಡಿದ ಭಾಷಣಗಳು, ಅಡ್ಡಂಡ ಕಾರ್ಯಪೌರ ಅಂದ್ರೇನೆ ಸತ್ಯಗಳ ಜೊತೆಗೆ ಬರುವಂಥವ್ರು. ಅಡ್ಡಂಡ ಕಾರ್ಯಪೌರ ನಾಟಕಗಳು ಅಂತ ಹೇಳಿದ್ರೆ ಅದು ಸತ್ಯವನ್ನ ಅನಾವರಣಗೊಳಿಸುವಂತಹ ನಾಟಕಗಳು. ಖಂಡಿತವಾಗ್ಲೂ ಅಡ್ಡಂಡ ಕಾರ್ಯಪೌರ ನಾಟಕ ಅಂತ ಹೇಳಿದ್ರೆ ಅಲ್ಲಿ ಕೇವಲ ರಾಷ್ಟ್ರೀಯತೆ ವಿಚಾರ ಇರುತ್ತೆ, ಅಲ್ಲಿ ಕೇವಲ ಹಿಂದುತ್ವದ ವಿಚಾರ ಇರುತ್ತೆ, ಬಿಟ್ರೆ ಬೇರೆ ಇನ್ನೇನು ಇರಲ್ಲ. ಸೊ ಅಂತಹ ಒಂದಷ್ಟು ನಾಟಕಗಳ ಜೊತೆಗೆ ನೀವು ಇಷ್ಟರವರೆಗೆ ಬಂದಿದ್ದೀರಾ ಸರ್. ಒಂದು ಕರಿನೀರ ವೀರ, ಅದಾದ ನಂತರ ಟಿಪ್ಪು ನಿಜ ಕನಸುಗಳು, ಸತ್ಯವನ್ನೇ ಹೇಳುತ್ತೇನೆ, ಅದಾದ ನಂತರ ಈಗ ನಿಜ ಮಹಾತ್ಮ ಬಾಬಾ ಸಾಹೇಬ್ ಅನ್ನುವಂತಹ ನಾಟಕದ ಜೊತೆಗೆ ಬರ್ತಾ ಇದ್ದೀರಾ. ಕರಿನೀರ ವೀರದಲ್ಲಿ ಸಾವರ್ಕರ್ ಅವರ ನೋವುಗಳನ್ನ ಹೇಳಿದ್ರಿ, ಅದಾದ ನಂತರ ಟಿಪ್ಪು ನಿಜ ಕನಸುಗಳು, ಅದಂತೂ ನಾವು ನೋಡಿದ್ವಿ ಸರ್, ಬಹಳ ಅದ್ಭುತವಾಗಿತ್ತು. ಆ ಮತಾಂಧ ಟಿಪ್ಪುವಿನ ನೈಜ ಮುಖವನ್ನ ನೀವು ಅನಾವರಣಗೊಳಿಸಿದ್ರಿ. ಈಗ ನನಗೆ ಈ ನಿಜ ಮಹಾತ್ಮ ಬಾಬಾ ಸಾಹೇಬ ಅಂತ ಕೇಳಿದಾಗ ಹೆಸರೇ ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತು ಸರ್. ಯಾಕಂದ್ರೆ ನಮಗೆ ಗೊತ್ತಿರುವಂತದ್ದು ಮಹಾತ್ಮ ಗಾಂಧಿ ಒಬ್ರೇ ಮಹಾತ್ಮ, ಅಂಥದ್ರಲ್ಲಿ ನೀವಿಲ್ಲಿ ನಿಜ ಮಹಾತ್ಮ ಬಾಬಾ ಸಾಹೇಬ ಅಂತ ಹಾಕಿದ್ದೀರಾ. ಯಾಕೆ ಸರ್ ಈ ಒಂದು ಹೆಸರು ನಿಮ್ಮ ನಾಟಕಕ್ಕೆ? ಯಾಕೆಂದ್ರೆ ನಮ್ಮ ಇವತ್ತಿನ ಯುವ ಪೀಳಿಗೆ ಇದೆಯಲ್ಲ, ಅವರಿಗೆ ಅವರ ತಲೆಗೆ ತುಂಬಿಸಿರೋದು, ನಮ್ಮ ಪಠ್ಯಗಳಲ್ಲಿ ಬೋಧಿಸಿರೋದು, ನಾವು ಶಾಲೆಯಲ್ಲಿ ಎಕ್ಸಾಮಿಗಾಗಿ ಓದಿಕೊಂಡು ಬಂದ ಪಾಠಗಳು, ಇದರಲ್ಲೆಲ್ಲ ಒಂದು ಭ್ರಮೆಯನ್ನು ಹುಟ್ಟಿಸಲಾಗಿದೆ, ಸುಳ್ಳನ್ನು ನಮ್ಮ ತಲೆಗೆ ತುಂಬಿಸಲಾಗಿದೆ. ಮಹಾತ್ಮ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರಿಂದಲೇ ನಮಗೆ ಸ್ವಾತಂತ್ರ್ಯ ಬಂದದ್ದು, ಚರಕದಿಂದಲೇ ನಮಗೆ, ನೂಲಿನಿಂದಲೇ ಸ್ವಾತಂತ್ರ್ಯ, ಕಾಂಗ್ರೆಸ್ನಿಂದಲೇ ಸ್ವಾತಂತ್ರ್ಯ. ಹೀಗೆ ಒಂದು ಭ್ರಮೆಯನ್ನು ಹುಟ್ಟಿಸಿ, ಮಹಾತ್ಮ ಪುಲೆ ಕೂಡ ಇದ್ದಾರೆ ಅಂತ ಹೇಳೋದು ಜನಕ್ಕೆ ಗೊತ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಅಸ್ಪೃಶ್ಯರಿಗೆ ಶಿಕ್ಷಣ ಶಾಲೆಯನ್ನು ತೆರೆದವರು, ಮೊದಲ ಟೀಚರ್ ಅವರ ಹೆಂಡತಿ, ಮೊದಲ ಟೀಚರ್ ಮಹಾರಾಷ್ಟ್ರದಲ್ಲಿ ದಲಿತರ ಮೊದಲ ಟೀಚರ್ ಪುಲೆ ಅವರ ಹೆಂಡತಿ. ಅವರನ್ನು ಮಹಾತ್ಮ ಪುಲೆ ಅಂತ ಹೇಳ್ತಾ ಇದ್ರು. ಅವರನ್ನು ಕೂಡ ಬದಿಗೆ ಸೇರಿಸಿ ಮಹಾತ್ಮ ಅಂದರೆ ಯಾರು? ನಾವು ಇದರಲ್ಲಿ ಮಾಹಿತಿ ಸಿಂಧುವಲ್ಲಿ ಕೇಳಿದ್ರೆ ಮಹಾತ್ಮ ಹೆಸರು ಕೊಟ್ಟಿದ್ದು ಯಾರು ಇಲ್ಲ. ಹಾಗೆ ಕರ್ಕೊಂಡಿದ್ದು ವೀರ ಸಾವರ್ಕರ್ ಕೂಡ ಹಾಗೆ ಕರ್ಕೊಂಡಿದ್ದು. ಆದರೆ ವೀರ ಸಾವರ್ಕರ್ನ ಹೇಳಿ ಅಂತಾರಲ್ಲ, ಆಗ ನಾವು ಮಹಾತ್ಮ ಎನ್ನಬೇಕಾ? ನಿಜವಾಗಿ ಎನ್ನಬೇಕಾ ಅಂತ. ನಾನು ಮಹಾತ್ಮ ಗಾಂಧೀಜಿಯವರ ಯಾವ ಒಳ್ಳೆಯ ಕೆಲಸಗಳನ್ನು, ದೇಶಕ್ಕೆ ಕೊಟ್ಟ ಕೊಡುಗೆಗಳನ್ನು ಅಲ್ಲಗೆಳೆಯಲಾರೆ. ಆದರೆ ಅದರ ಜೊತೆಗೆ ಅವರು ಮಾಡಿದ ಅನಾಹುತಗಳನ್ನು ಹೇಳಬೇಕಲ್ವ? ಇಲ್ಲಿ ನನಗೆ ಅಂಬೇಡ್ಕರ್ ಮುಖ್ಯ ಆಗ್ತಾರೆ. ಅಡ್ಡಂಡ ಕಾರ್ಯಪ್ಪನೋ ಮಮತಾಜೋ ಹೇಳೋದು ಕೆಲವರಿಗೆ ಇರುಸು ಮುರುಸಾಗುವುದು. ಇವರು ರಾಜಕೀಯವಾಗಿ ಮಾತಾಡ್ತಾರೆ, ಇವರು ಅವರ ಟಿ ವಿಗಾಗಿ ಮಾತಾಡ್ತಾರೆ, ಅವರ ಚಾನೆಲ್ಗಾಗಿ ಮಾತಾಡ್ತಾರೆ, ಅವರ ಸ್ವಾರ್ಥಕ್ಕಾಗಿ ಮಾತಾಡ್ತಾರೆ ಹೇಳು. ನಾನು ಹೇಳ್ತಿದ್ದು ಅಂಬೇಡ್ಕರ್ಗೆ ಯಾವ ಸ್ವಾರ್ಥ ಇತ್ತು? ಅದಕ್ಕಾಗಿ ಏನಾದರೂ ಮಹಾತ್ಮ ಅಂತ ಕರೆಸಿಕೊಳ್ಬೇಕಾದ್ರೆ ಅದು ಅಂಬೇಡ್ಕರ್ಗೆ ಸಲ್ಲಬೇಕು. ನೋಡಿ, ಇಲ್ಲಿ ಇವರು ಹೇಳಿದ್ದಾರೆ ಯಾರಂದರೆ ಕಬೀರ್ ದಾಸ್ ಒಂದನ್ನು ಅವರು ಕಬೀರ್ ದಾಸ್ ಅವರ ಗುರು ಆಗಿದ್ರು ಅಂದರೆ ಅವರನ್ನು ಗುರುವಿನ ಸ್ಥಾನದಲ್ಲಿ ನೋಡಿದ್ರು. ಬಾಬಾ ಸಾಹೇಬ್ ಮನುಷ್ಯತ್ವವನ್ನು ತಲುಪುವುದೇ ಕಠಿಣವಾಗಿರುವಾಗ ಮಹಾತ್ಮನಾಗುವುದು ಅದೆಂತೂ ಸಾಧ್ಯ? ಇದು ಕಬೀರ್ ದಾಸ್ ಹೇಳಿದ್ದು. ಅಂದರೆ ಮನುಷ್ಯತ್ವವನ್ನೇ ತಲುಪುವುದೇ ಕಠಿಣವಾಗಿರುವ ಎಲ್ಲ ಸ್ವಾರ್ಥಗಳನ್ನು ಇಟ್ಟು
ಮತ್ತು ಅರ್ಧ ಸ್ವಾರ್ಥವನ್ನು ಜನಕ್ಕೆ ಹೇಳಿ. ಗಾಂಧಿ ಸ್ವಾರ್ಥಿಯಾಗಿರಲಿಲ್ವಾ? ಸುಭಾಷ್ ಚಂದ್ರ ಬೋಸ್ಗೆ ಗುಣ ಇಟ್ಟಿರಲಿಲ್ವಾ? ಸುಭಾಷ್ ಚಂದ್ರ ಬೋಸ್ ಇಲೆಕ್ಷನಲ್ಲಿ ಗೆದ್ದವ ಮನುಷ್ಯನನ್ನು ಅವರೆಲ್ಲ ಪದಾಧಿಕಾರಿಗಳನ್ನು ರಾಜೀನಾಮೆ ಕೊಡಿಸಿ ಅವರು ರಾಜೀನಾಮೆ ಕೊಡುವಂಗೆ ಮಾಡಿಲ್ವಾ? ಇಡೀ ದೇಶ ಬಿಟ್ಟು ಹೋಗುವಂಗೆ ಮಾಡಿಲ್ವಾ? ಮತ್ತು ಅವರ ಬಂಟ, ಗಾಂಧಿಯ ಬಂಟ ನೆಹರು ಅವರಿಂದ ನಾನು ಬ್ರಿಟಿಷರಿಗೆ ಯುದ್ಧ ಕೈದಿಯಾಗಿ ಹಿಡ್ಕೊಡ್ತೇನೆ ಅಂತ ಹೇಳುವ ಭಯಾನಕವಾದ ಇದನ್ನು ಹೇಳಿಲ್ವಾ? ಅವರ ಸಾವಿನ ಮಿಸ್ಟ್ರಿಯನ್ನು ಮುಚ್ಚಿಡಲಿಲ್ವಾ? ಮತ್ತೆ 14 ಮತ ಪಡೆದಂಥ 15 ಮತಗಳಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕಾಂಗ್ರೆಸ್ಸಿನ 15 ಮತಗಳು, ಅದರಲ್ಲಿ 3 ಜನ ಸ್ಪರ್ಧೆ ಮಾಡ್ತಾರೆ. ಒಂದು ಜವಾಹರ್ಲಾಲ್ ನೆಹರು, ಇನ್ನೊಂದು ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನೊಂದು ಆಚಾರ್ಯ ಕೃಪಲಾನಿಗೆ 1 ಓಟು, ಜವಾಹರ್ಲಾಲ್ ನೆಹರಿಗೆ 2 ಓಟು, 12 ಓಟು ಸಿಕ್ಕಿದ್ದು ಪಟೇಲ್. ಆಗಿನ ಕಾಂಗ್ರೆಸ್ಸಿನ ನಿಯಮದಂತೆ ಅಲ್ಲಿ ಅಧ್ಯಕ್ಷರೇ ಆಗಿರ್ತಾರೆ, ಅವರು ಪ್ರಧಾನಿ. ಇದು ಅಲಿಖಿತ ನಿಯಮ ಕಾಂಗ್ರೆಸ್ಸಿನ. ಅದಕ್ಕಾಗಿ ಅಲ್ಲಿ ಚುನಾವಣೆ ನಡೆಯುತ್ತೆ. ಕಾಂಗ್ರಾಚುಲೇಟ್ ಮಾಡ್ತಾರೆ, ಎಲ್ಲರೂ ಹೂವಿನ ಹಾರ ಹಾಕ್ತಾರೆ. ಮುಂದಿನ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ಎಲ್ಲ ಹೊಗಳ್ತಾರೆ. ಇವರು ಚೋಟ ಭಾಷಣನೂ ಮಾಡ್ತಾರೆ. ನಾನು ಎಂದು ದೇಶವನ್ನು ಬಿಟ್ಟು, ನಾವು ಇವತ್ತೇನು ಹೇಳ್ತೀವಿ ನೇಷನ್ ಫಸ್ಟ್ ಅಂತ, ಅದರ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದರು. ಆಗ ಓಡಿ ಹೋದ, ಗಾಂಧಿ ಹತ್ರ ಓಡಿ ಹೋದ ನೆಹರು ಬ್ಲ್ಯಾಕ್ ಮೇಲ್ ಮಾಡಿ ಈ ಪಟೇಲರನ್ನು ಕರೆಸ್ಕೊಂಡು ಅವರಿಂದ ಮಾತು ತಗೊಂಡು ಗೆದ್ದಂಥವರನ್ನು ನಾನು ಸ್ಪರ್ಧೆಯಿಂದ ಹಿಂತೆಗೆದುಕೊಂಡಿದ್ದೀನಿ, 2 ಮತ ಪಡೆದ ನೆಹರುವೇ ನಮ್ಮ ಅಧ್ಯಕ್ಷರು ಅಂತ ಈ ಗಾಂಧಿ ಹೇಳಿಸಿದ್ರಲ್ಲ, ಏನು ಅನಾಹುತ ಇದು? ಇದು ಸ್ವಾರ್ಥ ಅಲ್ವೇನು? ನಮಗೆ ಯಾಕೆ ಈ ಭ್ರಮೆಯನ್ನು ತುಂಬಿಸಿದ್ದೀರಿ? ನನಗೀಗ 62-63 ವಯಸ್ಸಾಗಿದೆ, ಭ್ರಮೆಯಿಂದ ಹೊರಗೆ ಬಂದಿದ್ದೀವಿ. ನಮಗೆ ಗೊತ್ತಿರುವ ಸತ್ಯವನ್ನು ಹೇಳೋದು ನಮ್ಮ ಕರ್ತವ್ಯ ಆಗದೆ ಹೋದರೆ ನಾವು ದೇಶದ್ರೋಹಿಗಳು. ನಮಗೇನು ಸತ್ಯ ಗೊತ್ತಿದೆ ಮಮತಾಜ್, ಹೇಳಲೇಬೇಕು. ಅದನ್ನು ರಾಜಿ ಮಾಡಿಕೊಂಡ್ರೆ ಯಾವುದೋ ಭಯ, ಯಾವುದೋ ಸ್ವಾರ್ಥ, ನಾನು ನನ್ನ ಹೆಂಡತಿ ನನ್ನ ಮಗ ಈ ಜೀವನಕ್ಕಾಗಿ ನನ್ನ ಬದುಕನ್ನು ಕಳೆದು ಬಿಟ್ಟರೆ ನಾವು ನಿಜವಾಗಿಯೂ ನಾವು ಸ್ವಾರ್ಥಿಗಳಲ್ಲ, ದೇಶದ್ರೋಹಿಗಳು. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಯಾವ ಸ್ಥಿತಿ ಇರ್ತದೆ? ಎಲ್ಲ ಮೊಬೈಲಲ್ಲಿದೆ ಇವತ್ತಿನ ಪೀಳಿಗೆ. ಅವರಿಗೆ ಮಗ್ಗಿ ಬೇಕಾ? ಟಕ್ ಸಿಗ್ತದೆ, ಹಾಗಾಗಿ ಮಗ್ಗಿ ಕಲಿಬೇಕಾಗಿಲ್ಲ. ಅಥವಾ ಜನರಲ್ ನಾಲೆಜ್ ಬೇಕಾ? ಟಕ್ ಅಂತ ಹಿಡಿತಾರೆ. ತಲೆಯಲ್ಲಿ ತುಂಬಿಸಿಕೊಳ್ಳುವ ಅಗತ್ಯ ಇಲ್ಲ. ತಲೆ ಇಲ್ಲಿದೆ, ದೇಹ ಇಲ್ಲಿದೆ. ಮೊದಲು ತಲೆ ಇಲ್ಲಿರಬೇಕು, ಇದು ಮಾತಾಡಬೇಕು. ಇದು ಮಾತಾಡ್ತಾ ಇಲ್ಲ, ಇದು ಮಾತಾಡ್ತಿದೆ ಈಗಿನ ಜನರೇಷನ್. ಹಾಗಾದರೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ಅದರಷ್ಟು ದೊಡ್ಡ ಪ್ರಮಾದ ಯಾವುದೂ ಇಲ್ಲ ಅಂತ ಗೋಚರವಾದಾಗ ನಾನು ಟಿಪ್ಪು ನಿಜ ಕನಸುಗಳು ಬರೆದೆ. ಟಿಪ್ಪು ನಿಜ ಕನಸುಗಳು ಬಂದ ಮೇಲೆ ಇನ್ನೊಮ್ಮೆ ಧೈರ್ಯ ಮಾಡಲಾರರು ಸಿದ್ದರಾಮಯ್ಯ ಟಿಪ್ಪುವಿನ ಜಯಂತಿ ಆಚರಣೆ ಮಾಡಲಿಕ್ಕೆ. ಯಾವ ಮುಸಲ್ಮಾನನು ಕೇಳಿರಲಿಲ್ಲ, ಯಾವ ಮುಸಲ್ಮಾನ ಕೇಳಿರಲಿಲ್ಲ, ಕೊಡಿ ಟಿಪ್ಪು ಜಯಂತಿ ಆಚರಿಸೋದು ಹರಾಮ್. ಮುಸಲ್ಮಾನ ಕುರಾನನ್ನ ಇದರಲ್ಲಿ ಅಂತ ನಾನು ಕುರಾನ್ ಸ್ವಲ್ಪ ಓದ್ಕೊಂಡಿದ್ದೇನೆ. ಯಾಕೆಂದರೆ ಕುರಾನನ್ನು ಓದದೆ ನಾವು ಹೇಳಬಾರ್ದು. ಕುರಾನಲ್ಲಿ ಒಳ್ಳೆಯ ಅಂಶಗಳಿದೆ, ಕೆಟ್ಟ ಅಂಶಗಳು ಇದೆ. ಹಾಗೆ ಮನುಸ್ಮೃತಿಯಲ್ಲಿ ಈ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ ವೇದವನ್ನು ಅಭ್ಯಾಸ ಮಾಡುವ ದಲಿತರ ಕಿವಿಗಳಿಗೆ ಕಾದ ಸೀಸವನ್ನು ಹಾಕು ಅಂತ ಹೇಳಿದ್ದು ಇದೆ. ಅದನ್ನು ಕೋಟ್ ಮಾಡಿದ್ರು ಅವರು. ಇಂಥದ್ರಲ್ಲಿ ತೆಗೆದು ಹಾಕಿಯಿಂದ ಸತಿಸಾಗಮನವನ್ನು ವಿರೋಧಿಸಿದೆ, ತೆಗೆದು ಹಾಕಿದೆ. ಸುಧಾರಣೆಗೆ ಯಾರು ತೆರೆದುಕೊಳ್ಳೋದಿಲ್ವೋ ಅದಕ್ಕಾಗಿ ಸುಧಾರಣೆಗೆ ತೆರೆದುಕೊಳ್ಳದ, ಕುರಾನನ್ನೇ ನಂಬಿ ರಾಜ್ಯಭಾರ ಮಾಡಿದ, ತನ್ನ ಖಡ್ಗದಲ್ಲಿ ಕುರಾನಿನ ಉಲ್ಲೇಖಗಳನ್ನು, ಈ ಖಡ್ಗ ಕಾಫೀರ್ ಅಂದರೆ ಯಾರು? ಇಸ್ಲಾಮನ್ನು ನಂಬದವರು. ನಾನು ಇಸ್ಲಾಂ ನಂಬದಿದ್ದರೆ ನಾನು ಕಾಫೀರ ಅವರ ಲೆಕ್ಕದಲ್ಲಿ. ಅವರ ತಲೆಯನ್ನು ಕಡಿ, ಅವರು ಸುಡಿ, ಅವರು ಮುಡಿ. ನನ್ನ ಸ್ವತಃ ಅಜ್ಜನನ್ನೇ ಮತಾಂತರ ಮಾಡಿದ ಒಂದು ನನ್ನ ಮುಂದೆ ಕಣ್ಣ ಬಂದಿರುವಾಗ ನಾನು ಟಿಪ್ಪು ನಿಜ ಕನಸುಗಳು ಬರೆದೆ. ಅಲ್ಲಿಂದ ನನಗಾಯಿತು, ಹೌದು, ಎಷ್ಟು ವಿಚಾರಗಳು ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ನನ್ನ ಮಗನಿಗೆ ಗೊತ್ತಿಲ್ಲ. ನಾನು ಬೇರೆ ಯಾಕೆ ಇನ್ನೊಬ್ಬನ ಮಗನನ್ನು ಹೇಳಿ, ನನ್ನ ಮಗನಿಗೆ ಗೊತ್ತಿಲ್ಲ. ಅದನ್ನೇ ಸತ್ಯ, ಆ ಪಠ್ಯವನ್ನೇ ಸತ್ಯ ಅಂತ ಅವನು ತಿಳ್ಕೊಂಡಿದ್ದಾನೆ. ಹಾಗಾಗಿ ನಾನು ಯಾವಾಗ ಈ ಮಧು ಬಂಗಾರಪ್ಪನಂಥವರು, ಈ ಪ್ರಿಯಾಂಕ ಖರ್ಗೆ ಅಂತವರು ಈ ಅಂಥ ಅಸಾಮಾನ್ಯ ವೀರನನ್ನು ವಿರೋಧಿಸಿದ್ರೋ, ಹೇಡಿ ಅಂತ ಕರೆದ್ರೋ, ಇವರಿಗೆಲ್ಲ ಜೈಲು ಗೊತ್ತಾ? ಅಪ್ಪನ ಹೆಸರಿನಲ್ಲಿ ಚುನಾವಣೆ ಬಂದವರು, 2 ಆಳು ಅಪ್ಪನ ಹೆಸರಿನಲ್ಲಿ ಬಂದವರು, ಮಧು ಬಂಗಾರಪ್ಪ ಮತ್ತು ಪ್ರಿಯಾಂಕ ಖರ್ಗೆ. ಅವ್ರಿಗೇನು ಗೊತ್ತಿದೆ? ಅವರು 14 ವರ್ಷ ಕಠಿಣ ಶಿಕ್ಷೆ ಅನುಭವಿಸಿದಂಥ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯಗಳನ್ನ ಹೇಡಿ ಅಂತ ಯಾವ ಬಾಯಲ್ಲಿ ಕರೀತಾರೆ? ಇವ್ರದ್ದು ಸಾಧನೆ ಅವರ ರೋಮಕ್ಕೆ ಸಮ ಇಲ್ಲಲ್ಲ. ವೀರ ಸಾವರ್ಕರ್ರ ರೋಮಕ್ಕೆ ಸಮ ಇಲ್ಲ, ಅವರ ಹೆಸರೆತ್ತಲಿಕ್ಕೆ ಯೋಗ್ಯತೆ ಇಲ್ಲದ ಈ ನೀಚ ಜನ ಹೇಳುವಾಗ ಜನಕ್ಕೆ ಮುಟ್ಟಿಸಬೇಕು. ನನ್ನ ಕೈಲಾದು, ನನ್ನ ಮಾಧ್ಯಮ ಯಾವುದು? ರಂಗಭೂಮಿ.
ನನಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಬಲಪಂಥೀಯ ವಿಚಾರಧಾರೆಗಳನ್ನು ಹೇಳುವ, ರಾಷ್ಟ್ರ ನಿಷ್ಠೆಯನ್ನು ಹೇಳುವ, ರಾಷ್ಟ್ರೀಯತೆಯನ್ನು ಬೋಧಿಸುವ ಈ ಒಂದು ವರ್ಗ ಇದೆಯಲ್ಲ, ಅವರಿಗೆ ರಂಗಭೂಮಿ ಇಲ್ಲ. ರಂಗಭೂಮಿಯನ್ನು ಅಪ್ಪಲಿಲ್ಲ. ಎಡಪಂಥೀಯರೇ ರಂಗಭೂಮಿಯನ್ನು ಅಪ್ಪಿಕೊಂಡಿದ್ದು. ತಮಗೇನು ಬೇಕೋ ಹೇಳಲಿಕ್ಕೆ ಅದನ್ನು ಸುಳ್ಳನ್ನು ಹೇಳಲಿಕ್ಕೆ ಬಳಸಿಕೊಂಡ್ರು. ಬೀದಿ ನಾಟಕ ಮಾಡಿದರು, ಇಲ್ಲದ ಕತೆ ಕಟ್ಟಿದರು, ವೆಸ್ಟರ್ನ್ ಥಿಯರಿಯನ್ನು ತಂದರು, ಸಂಸ್ಕೃತ ರಂಗಭೂಮಿ ಬೇಡ ಅಂತೇಳಿ ಬ್ರೆಕ್ಟಿಗೆ ಹೋದರು, ಇನ್ನೊಂದಕ್ಕೆ ಹೋದರು, ಎಡಪಂಥೀಯ ಸಿದ್ಧಾಂತಗಳನ್ನು ಅಲ್ಲಿಗೆ ತಂದರು. ಆಗ ನಾನು ಈ ಮಾಧ್ಯಮ ಏನಿದೆ ರಂಗಭೂಮಿಯನ್ನು ಇಲ್ಲಿಗೆ ತರಬೇಕು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ರಂಗಭೂಮಿಯ ಬಳಕೆ ಆಗಬೇಕು. ಪುಸ್ತಕವನ್ನು ಪ್ರಿಂಟ್ ಮಾಡ್ಬೋದು, ಎಷ್ಟು ಜನ ಓದ್ತಾರೆ? ಈಗಂತೂ ಓದುವುದು ಕಮ್ಮಿ ಆಗಿದ್ದಾರೆ ಮೊಬೈಲಿಂದ. ನಿಮ್ಗೇನು ಬೇಕು ಸಿಗುತ್ತಲ್ವಾ, ಬುಕ್ಕೇ ಸಿಗುತ್ತೆ ಓದ್ಕೊಳ್ಬೇಕಾದ್ರೆ. ಹಾಗಿರುವಾಗ ಪುಸ್ತಕಗಳ ಓದುವಿಕೆ ಕಡಿಮೆ ಆಗಿರುವಾಗ ಜನಮಾನಸದಲ್ಲಿ ಬಿತ್ತಲಿಕ್ಕೆ ಒಂದು ಸಿನಿಮಾ, ಒಂದು ರಂಗಭೂಮಿ. ಸೊ ಸಿನಿಮಾ ಅಪಾರ ಖರ್ಚಿನದು, ಅದನ್ನು ಎಲ್ಲರಿಗೂ ಸಾಧ್ಯ ಇಲ್ಲ. ರಂಗಭೂಮಿ ಒಂದಷ್ಟು ಖರ್ಚು ಕಡಿಮೆ ಮಾಡಿಕೊಂಡು ಇಡೀ ಎಲ್ಲರಿಗೆ ಏನು ಮಾಡಬೇಕು, ಮಹಿಳೆಯರಿಗೂ ಸೇರಿದಂತೆ ವಿದ್ಯಾರ್ಥಿಗಳಿಗೂ ಸೇರಿದಂತೆ ಮುಟ್ಟಿಸಬಹುದು ಅಂತ ಹೇಳೋದಕ್ಕೆ ಈ ರಂಗಭೂಮಿ ಹಿಡ್ಕೊಂಡು ನಾನು ನನ್ನ ಜರ್ನಿಯನ್ನು ಪ್ರಾರಂಭ ಮಾಡಿದ್ದೆ. ಹಾಗಾಗಿ ಈ ಬಾರಿ ನಾನು ನಿಜ ಮಹಾತ್ಮ ಅಂಬೇಡ್ಕರ್ ಅಂತ ಬರೆದೆ. ಅಂಬೇಡ್ಕರನ್ನು ಏನು ಹೇಳಿದ್ದಾರೆ ನಿಜವಾಗಿ ಎರಡು ಇದೆ ಇದರಲ್ಲಿ. ಒಂದು, ಅಂಬೇಡ್ಕರ್ ಸ್ವತಃ ಬರೆದಿರೋ ಪುಸ್ತಕಗಳು, ಅಂಬೇಡ್ಕರ್ ಮಾಡಿದ ಭಾಷಣಗಳು, ಅಂಬೇಡ್ಕರ್ರ ವಿಚಾರಧಾರೆಗಳನ್ನು ಅಂಬೇಡ್ಕರ್ ಏನು ಬರೆದಿದ್ದಾರೆ ಇದು ಒಂದಾದರೆ, ಇನ್ನೊಂದು ಅಂಬೇಡ್ಕರ್ ಇತರರು ಬರೆದ ಪುಸ್ತಕಗಳು. ಅದು ಹೋಗಳಿಯೋ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.